ಮತ್ತು ಈಗ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ಪದಾಧಿಕಾರಿಗಳಾದಂತಹ ವೆಂಕಟೇಶ್ ಅವರು ಮತ್ತು ಚನ್ನದಾಸರ ಸಮುದಾಯದ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಬಸವರಾಜ್ ನಾರಾಯಣಕರ್ ಅವರು ಮತ್ತು ಸುಳ್ಗಾಡ್ ಸಿದ್ಧ ಸಮುದಾಯದ ರಾಜ್ಯ ಸಂಘ ರಾಜ್ಯಾಧ್ಯಕ್ಷ ಇದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬಂದಿರೋದು ಸ್ವಾಗತಾರ್ಹ. ಮತ್ತು ಇವತ್ತು ನಮಗೇನು ಒಳ ಮೀಸಲಾತಿಯಲ್ಲಿ ಬಲಾಢ್ಯರ ಓಲೈಕೆಗಾಗಿ ಸಾಮಾಜಿಕ ನ್ಯಾಯದ ಸಮಾಧಿ ಆಗಿದೆ. ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಅನ್ನೋದು ಈ ಬಜೆಟ್ ಆಮೇಲೆ ಏನು ಮಾಡಿದ್ವಿ. ಆ ವಿಚಾರದಲ್ಲಿ ಈಗಾಗಲೇ ಒಳ ಮೀಸಲಾತಿಯಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ಸುಪ್ರೀಂ ಕೋರ್ಟ್ ಆದೇಶದಂತೆ 1% ಪ್ರವರ್ಗ ಎಲ್ಲಿಟ್ಟು 1% ಅಲೆಮಾರಿಗಳಿಗೆ ಮತ್ತೆ ಅತಿ ಸೂಕ್ಷ್ಮ ಸಮುದಾಯಗಳಿಗೆ ಇರಬೇಕು ಅನ್ನೋದು ಒಂದು ಶಿಫಾರಸ್ ಮಾಡಿದ್ರು. ಮತ್ತೆ ಸುಪ್ರೀಂ ಕೋರ್ಟ್ನು ಅಷ್ಟೇ ಹಿಂದುಳಿದುವಿಕೆಯ ಆಧಾರದ ಮೇಲೆ ಮೀಸಲಾತಿಯನ್ನು ಹಂಚಬೇಕು ಅಂತ ಉಲ್ಲಂಘಿಸಿ ಇವತ್ತು ಅಲೆಮಾರಿಗಳಿಗೆ ಧ್ವನಿ ಎತ್ತುವ ತರ ಮಾಡಿದ್ದಾರೆ. ಮತ್ತೆ ನಾವು ಇದೇ ಹೋರಾಟಕ್ಕೆ ದೆಹಲಿಯಲ್ಲೂ ಹೋಗಿ ಇಲ್ಲಿ ಸರ್ಕಾರ ನಮಗೆ ನ್ಯಾಯ ಕೊಡ್ತಾನೆ ಅಂತ ಅಂದ್ಬಿಟ್ಟು ದೆಹಲಿ ಚಲೋನು ಮಾಡಿದ್ದು. ಆ ದೆಹಲಿ ಚಲೋ ಮಾಡಿದಾಗ್ಲೂ ಅಷ್ಟೇ BK ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ನಮ್ಮನ್ನ ಸಮಾಜ ಕಲ್ಯಾಣ ಇಲಾಖೆಯವರು ಸಚಿವರಾದಂತಹ ಮಾದೇವಪ್ಪ ಅವರು ದೂರವಾಣಿ ಮುಖಾಂತರ ನಮ್ಮನ್ನು ಕರೆಸಿ, ಇಲ್ಲ ನೀವು ಬನ್ನಿ, ನೀವೇನು ಕೇಳಿದ್ದೀರೋ ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ, ನಿಮಗೆ 1% ಅಲ್ಲದೆ ಅಲೆಮಾರಿಗಳಿಗೆ ಸಪ್ರೇಟ್ ಪ್ಯಾಕೇಜ್ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಮನ್ನ ವಾಪಸ್ ಕರ್ಸ್ಕೊಂಡಾದ್ಮೇಲೆ ಮುಖ್ಯಮಂತ್ರಿಗಳ ಜೊತೆನೂ ಒಂದು ಚರ್ಚೆ ಆಯಿತು, 2 ಬಾರಿ ಚರ್ಚೆ ಆಯಿತು. ಅದಾದ ನಂತರ ಬಜೆಟ್ ಮುಂಚೆನೂ ಸಹ ಸ್ವಲ್ಪ ಬಂದು ನಮಗೆ ಏನೇನು ಬೇಕಾಗುತ್ತೆ ಅಲೆಮಾರಿಗಳಿಗೆ ಒಂದು ಪ್ಯಾಕೇಜ್ ಅನ್ನು ಘೋಷಣೆ ಮಾಡೋದಕ್ಕೆ ಅಂತ ಕೇಳಿದಾಗ ನಾವು ಒಂದು ಮೀಟಿಂಗ್ ಅಲ್ಲಿ ಅವರಿಗೆ ನಮ್ಮ ಬೇಡಿಕೆಗಳನ್ನ ಇಟ್ಟಿದ್ದು. ಮೊದಲನೇ ಬೇಡಿಕೆ ಪ್ರವರ್ಗ ಎ ಅಲ್ಲಿ 1% ಇಡೋದು, 49+10 ಸಮುದಾಯಗಳೇನಿದ್ದಾವೆ ಅದಕ್ಕೆ ಪ್ರತ್ಯೇಕ ನಿಗಮ ಮಾಡಬೇಕು ಅನ್ನೋದು, ಮತ್ತೆ 49 ಮತ್ತೆ 10 ಸೂಕ್ಷ್ಮ ಸಮುದಾಯಗಳೇನಿದ್ದಾವೆ ಅದಕ್ಕೆ ಈ ಬಜೆಟ್ ಅಲ್ಲಿ ಒಂದು 500 ಕೋಟಿಯ ಇದನ್ನ ಪ್ಯಾಕೇಜ್ ಇರಬೇಕು ಅನ್ನೋದು, ಮತ್ತೆ ಸ್ಪೆಷಲ್ ಕಾಂಪೋನೆಂಟ್ ಮೇಲೆ SCB-TSP ಯೋಜನೆ ಅಡಿಯಲ್ಲಿ ಒಂದು 5% ನಮ್ಮ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳಿಗೆ ಇರಬೇಕು ಅನ್ನೋದು, ಮತ್ತೆ ಜಿಲ್ಲೆಗೆ 500 ಮನೆಗಳು ಅಂತೇಳಿ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ಕಾರ್ಯಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ. ಅದೇ ರೀತಿ ಚನ್ನದಾಸರು, ಹರದಾಸರು, ಮಹಾದಾಸರ ಸಮುದಾಯದ ರಾಜ್ಯಾಧ್ಯಕ್ಷ. ಬಂದ್ರೆ ಈಗ ನಮ್ದು ಮುಖ್ಯವಾಗಿ ಬೇಡಿಕೆ ಏನಪ್ಪಾ ಅಂದ್ರೆ 17% ಏನು ಒಳ ಮೀಸಲಾತಿ ಮಾಡಿದ್ರು ಅದರಲ್ಲಿ ಅಂದ್ರೆ ಮುಖ್ಯವಾಗಿ ಪ್ರಿಯಾರಿಟಿ ನಂಬರ್ 1 ಏನಲ್ಲಿ ನಮ್ಗೆ ಕೊಟ್ಟಿದ್ರು 1% ಚಂದ. ಇದು ಅಲೆಮಾರಿಗಳಿಗೆ ನಾವು 59 ಜಾತಿಗೆ. ಅದೇ ರೀತಿ ಸರ್ಕಾರ ಇವಾಗ ಏನು ಕೋಟಿಗೆ ಹೋಯ್ತು, ಬೇರೆ ಯಾರು ಕೋಟಿಗೆ ಹೋದ್ರು, ಇದು 15% 17% ಆಗಿಲ್ಲ, 15% ಆಗಿದೆ ಅಂತ ಈಗ ಸರ್ಕಾರ 15% ಅಲ್ಲಿ ಮಾಡಕೊಂಡೈತಿ. ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಏನ್ ಮಾಡೋದಂದ್ರೆ ಈ ತಮ್ಮ ಮೂಲಕ 15 ಮಾಡಿದ್ರು ನಮಗೆ 1% ಏನು ನಮಗೆ ಎ ಗ್ರೇಡ್ ಅಲ್ಲಿ ಮೂಲ ಆದ್ಯತೆ ಕೊಡ್ಬೇಕನ್ನೋದು ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದೆ, 7 ಬೆಂಚಸ್ ಇದು. ಆ ರೀತಿ ನಮಗೆ ಮುಖ್ಯ ಪ್ರಾತಿನಿಧ್ಯ ಕೊಟ್ಟು 1% ಎ ಗ್ರೇಡ್ ಅಲ್ಲಿ ಕೊಡ್ಬೇಕಂತ ನಾವು ಈ ಮೂಲಕ ತಮ್ಮ ಮೂಲಕ ಸರ್ಕಾರವನ್ನು ಕೇಳಿಕೊಳ್ಳುತ್ತೇವೆ. ಇಲ್ಲವಾದರೆ ನಮ್ಮ ಹೋರಾಟ ಮುಂದುವರಿತದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಧನ್ಯವಾದ. ಅವ್ರು ಕೊಡ್ಲಿಲ್ಲ, ನಾವು ಕೋರ್ಟಿಗೆ ಹೋದ್ವು. ಸೊ ಅವಾಗ ಏನ್ ಮಾಡಿದ್ರು, ಸರ್ಕಾರ ಏನ್ ಮಾಡಿದ್ರು, 17% ಗ್ರ್ಯಾಂಡ್ ಆಗೇ ಇಲ್ಲ, 15% ಮಾಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಈಗ 15% ಅಲ್ಲಿ ನಾವು ಫಸ್ಟ್ ಕೊಡ್ಬೇಕು, 1% ಕೊಡ್ಬೇಕು. ಯಾರ್ಯಾರು ಅವ್ರು ನಮ್ದು 1% ಏನು ನಮ್ಮ ಹಕ್ಕಿದೆ ಕೊಡ್ಬೇಕಾದದ್ದು. ದಯವಿಟ್ಟು ಸರ್ಕಾರ ಅದನ್ನ ಮುತುವರ್ಜಿ ಕೊಡ್ಲೇಬೇಕು. ಅಲೆಮಾರಿಗಳು ಅಂತೇಳಿ ನಿಷ್ಕಾಳಜಿಯಿಂದ ದುರಾಡಳಿತದಿಂದ ತೇಜೋವಜನೆ ಮಾಡಬಾರ್ದಂತೆ ನಾವು ತಮ್ಮಲ್ಲಿ ವಿನಂತಿ. ದಯವಿಟ್ಟು ತಾವು ಪತ್ರಕರ್ತರ ಇದು ಕೂಗು ಅವ್ರಿಗೆ ಮುಟ್ಟುವಂಗೆ ಮಾಡ್ರಿ ಅಂತ ನಾವು ಕೇಳ್ಬೋದು. ಯಾಕಂದ್ರೆ ನಾವು ಸುಳ್ಗಾಡ್ ಸಿದ್ಧ ಕಮ್ಯುನಿಟಿಯವರು ಮತ್ತು ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟ ರಾಜ್ಯ ಸಂಚಾಲಕರು ಮತ್ತು ಇವತ್ತಿನ ದಿವಸ ಕರೆದ ಉದ್ದೇಶ ಏನಪ್ಪಾ ಅಂದ್ರೆ ನಾಗಮೋಹನ್ ವರದಿ ಪ್ರಕಾರ ನಮಗೆ 17% ಅಲ್ಲಿ ಎ ಗ್ರೇಡ್ 1% ಪ್ರಕಾರ ನಮ್ಮ 49 ಅಲೆಮಾರಿ ಸುಳ್ಗಾಡ್ ಅಲೆಮಾರಿ 49 ಸಮುದಾಯಗಳಿಗೆ 1% ಕೊಟ್ಟಿದ್ರು, ಮತ್ತು ಮಾದಿಗರಿಗೆ 6 ಮತ್ತು ಚಲವಾದಿಗಳಿಗೆ 5 ಅಂತೇಳಿ, ಮತ್ತು ಆದಿ ಧಾರವಾಡ 1 ಮತ್ತು ಕೊರಮ ಪ್ರಾಸರಕಾರ 25/8/2025 ದಿವಸ ABC ಅಂತೇಳಿ ಮಾಡಿ
665 ಮಾಡಿತ್ತು. ಆವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಅನಿವಾರ್ಯ 49 ಸಮುದಾಯಗಳು ಮತ್ತು ಸೂಕ್ಷ್ಮ 10 ಸಮುದಾಯಗಳು ಇಡೀ ರಾಜ್ಯಾದ್ಯಂತ ಮತ್ತು ದೆಹಲಿವರೆಗೂ ಹೋರಾಟ ಮಾಡಿ ನಾವು ಹೈಕೋರ್ಟ್ ಅಲ್ಲಿ ಅದಕ್ಕೆ ತಡೆಯಾಜ್ಞೆ ತಂದಿದ್ದೆವು. ಅದೇ ಕಾರಣಕ್ಕಾಗಿ ಮತ್ತು ನಮ್ಮ ರಾಜ್ಯಪಾಲರು ಕೂಡ ಪರಾಮರ್ಶಿಸಿ ಮತ್ತು ತಿರುಗಾಡಿ ಮತ್ತು ಒಳ್ಳೆ ನಮ್ಗೆ ರಾಜ್ಯಪಾಲ ಹಾಕಿ ಕಳಿಸಿದ್ರು, ಪುನರ್ ಪರಿಶೀಲನೆ ಹಾಕಿ ಅದನ್ನ ಕಳಿಸಿದ್ರು. ಈ ಗ್ರೇಡ್ ಒಳಗೆ 1% ಕೊಡಬೇಕು ನಮ್ಮ ಪ್ರಮುಖ ಬೇಡಿಕೆ. ಮತ್ತು ನಮ್ಮದು ಗೌರವ ಕೊರಚೆಯನ್ನು ಪ್ರತ್ಯೇಕಗೊಳಿಸಿ ನಮ್ಮ 49 ಜಾತಿಗೆ ಪ್ರತ್ಯೇಕ ನಿಗಮ ಮಾಡಬೇಕು, ವಿಶೇಷ ಪ್ಯಾಕೇಜ್ ಕೊಡಬೇಕು ಅಂತೇಳಿ ಇದು 49 ಸಮುದಾಯಗಳ ಒಕ್ಕೂಟ ಒತ್ತಾಯ ಇಡೀ ನಮ್ಮ ರಾಜ್ಯಾದ್ಯಂತ. ಮತ್ತು ನೀವು 50% ಒಳಗಡೆ ನೀವೇನ ಆಕಸ್ಮಿಕವಾಗಿ 1% ಪ್ರತ್ಯೇಕಗೊಳಿಸಿದಾಗ ಎ ಗ್ರೇಡ್ ಒಳಗೆ ಇರ್ಲಿಕ್ಕಂದ್ರೆ ನಾವು ಮತ್ತೆ ಹೈಕೋರ್ಟ್ ಹೋಗ್ಲಿಕ್ಕೆ ರೆಡಿ, ಬೀದಿ ಹೋರಾಟ ಮಾಡಕ್ಕೆ ರೆಡಿ, ಸುಪ್ರೀಂ ಕೋರ್ಟ್ ಹೋಗಕ್ಕೂ ನಾವು ರೆಡಿ ಸರ್. ಎಲ್ಲ ರಾಜ್ಯ ಮಟ್ಟದ್ದು 49 ಸಮುದಾಯದ ಅನಿವಾರ್ಯ ಒಳಪಟ್ಟವರು. ನಮ್ಮಿಂದ ಯಾವುದೇ ರಾಜಕೀಯ ಶಕ್ತಿಗಳಿಲ್ಲ, ಯಾವುದೇ ಬರಡುವಂಥ ಶಕ್ತಿಗಳಿಲ್ಲ. ನಮ್ಮ ಶಕ್ತಿನೇ ನೀವು. ನಿಮ್ಮ ಒಂದು ಸಹಾಯ ಸಹಕಾರದೊಂದಿಗೆ ನಾವು ನಮ್ಮ ಒಂದು ಬೇಡಿಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮುಗಿಸ್ಬೇಕಂತೇಳಿ ತಮ್ಮ ಹತ್ರ ಅರ್ಜಿಸ್ಕೊಳ್ತೀನಿ. ನನ್ನ ಹೆಸರು ಎ.ವೈ. ಪದ್ಮಾಕರ್ ಖಾನಾಪುರ್, ಯಾದಗಿರಿ ಜಿಲ್ಲೆಯಿಂದ ನಾನು ವಲಯದಾಸ ಸಮುದಾಯಕ್ಕೆ ಸೇರಿದವನಾಗಿದ್ದೇನೆ.